ನಿಮಗೆ SSLC ಪರೀಕ್ಷೆಯಲ್ಲಿ 9ನೆಯ ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ 9ನೇದು ಯಾವ ಪ್ರಶ್ನೆ ಬರುತ್ತೆ ಅಂತಂದ್ರೆ ಒಂದು ಪತ್ರವನ್ನು ಬರುತ್ತೆ. ಅಲ್ಲಿ 2 ಪತ್ರಗಳನ್ನು ಕೊಡ್ತಾರೆ. ಒಂದು ಪತ್ರವನ್ನು ನೀವು ಬರಿಬೇಕು. ಏನಿದೆ ಪ್ರಶ್ನೆಯಲ್ಲಿ? ನಿಮ್ನಲಿಖಿತ ವಿಷयों के बारे में ಪತ್ರ ಲಿಖಿಯೇ. ನಿಮ್ನಲಿಖಿತ ವಿಷयों के बारे में ಅಂತಂದ್ರೆ ಈ ಕೆಳಗಡೆ ಕೊಟ್ಟಂತಹ ಪ್ರಶ್ನೆಯನ್ನು ನೀವು ಓದ್ಕೊಂಡು ಉತ್ತರವನ್ನು ಬರಿಬೇಕು ಅಂತ. ಏನಿದೆ ಪ್ರಶ್ನೆ? 38ನೇ ಪ್ರಶ್ನೆ ಇದಾಗಿತ್ತು. 3 दिन की छुट्टी मांगते हुए प्रधानाध्यापक को प्रार्थना पत्र. 3 ದಿನದ ರಜೆಯನ್ನು ಕೇಳುತ್ತಾ ನಿಮ್ಮ ಒಂದು ಮುಖ್ಯ ಗುರುಗಳಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ. ಹೌದಾ? 3 ದಿನ ಇದು ಒಂದು ಪತ್ರ ಇತ್ತು. ಇನ್ನೊಂದು ಪತ್ರ 2 ಪತ್ರಗಳಲ್ಲಿ ಬರ್ತಾವೆ. ಅಲ್ಲಿ ನೀವೇನ್ ಮಾಡಬೇಕು? ಒಂದು ಪತ್ರವನ್ನು ಮಾತ್ರ ಬರಿಬೇಕು. ಎಷ್ಟು ಅಂಕ ವೇದಕ್ಕಂತಂದ್ರೆ 5 × 1 ಅಂದ್ರೆ ಒಂದು ಪತ್ರಕ್ಕೆ 5 ಅಂಕ, ಟೋಟಲ್ 5 ಅಂಕ ನಿಮಗೆ ನೀಡುತ್ತಾರೆ. ನೋಡ್ರಿ ಯಾವ ರೀತಿ ಬರಿಬೇಕು. ಅ ಬ ಕ ಅಂದ್ರೆ ಇದು ನಿಮ್ಮ ಹೆಸರು ಅಂತ ತಿಳ್ಕೊಳ್ಬೇಕು. ಅ ಬ ಕ ಅನ್ನಂಥದ್ದೇನು? ನಿಮ್ಮ ಹೆಸರು. 10वीं ಕಕ್ಷಾ KPS ಹೈಸ್ಕೂಲ್ ಚಿಂಚೋಳಿ. ಇದು ವಿದ್ಯಾರ್ಥಿಯ ಒಂದು ವಿಳಾಸವನ್ನು ಬರೀಬೇಕು ಫಸ್ಟ್. ಅದಾದ ನಂತರ ಪ್ರಧಾನ ಅಧ್ಯಾಪಕ KPS ಹೈಸ್ಕೂಲ್ ಚಿಂಚೋಳಿ. ಯಾರಿಗೆ ನೀವು ಬರೀಲತ್ತೀರಿ ಪತ್ರ? ಪ್ರಶ್ನೆ ಕೇಳತ್ತಾರಲ್ಲಿ ಯಾರಿಗೆ ಬರೀಬೇಕು ಪತ್ರ? ಹೆಡ್ ಮಾಸ್ಟರ್, ಪ್ರಧಾನ ಅಧ್ಯಾಪಕ. ಯಾರು ಬರೀಬೇಕು? ವಿದ್ಯಾರ್ಥಿ ಬರೀಬೇಕು. ಇಲ್ಲಿ ವಿದ್ಯಾರ್ಥಿಯ ವಿಳಾಸ, ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾನೆ, ಯಾವ ಶಾಲೆಯಲ್ಲಿ ಓದುತ್ತಿದ್ದಾನೆ. ಅದೇ ರೀತಿ ಪ್ರಧಾನ ಅಧ್ಯಾಪಕ ಅವರು ಯಾವ ಶಾಲೆ, ಮುಖ್ಯ ಗುರುಗಳು. ಪ್ರಧಾನ ಅಧ್ಯಾಪಕ KPS ಹೈಸ್ಕೂಲ್ KPS ಚಿಂಚೋಳಿ. ಅಡ್ರೆಸ್ ಎಲ್ಲ ಸೇಮ್ ಬರ್ತದೆ. ವಿದ್ಯಾರ್ಥಿ ಅಡ್ರೆಸ್ನು ಸೇಮ್ ಇರ್ತದೆ ಮತ್ತು ಪ್ರಧಾನ ಅಧ್ಯಾಪಕ ಅಡ್ರೆಸ್ನು ಸೇಮ್ ಇರ್ತದೆ. ಇವೆರಡು ಮುಖ್ಯವಾಗಿ ನಾವು ಬರಿಬೇಕು. ಬರೆದಾದ ನಂತರ ಈ ಕಡೆ ಏನ್ ಮಾಡಬೇಕು? ನಾವು ದಿನಾಂಕವನ್ನ ಹಾಕಬೇಕು. ಯಾವ ದಿನಾಂಕದಂದು ನೀವು ಪತ್ರ ಬರಿತಾ ಇದ್ದೀರಿ? ಇವತ್ತು ನೀವು ಬರಿಲತ್ತೀರಿ ಅಂತಂದ್ರ ಇವತ್ತಿನ ದಿನಾಂಕವನ್ನು ಹಾಕ್ಬೇಕು. ನೀವು ಪರೀಕ್ಷೆ ಏನು ಬರೀತೀರಿಲ್ಲ, ಆ ಪರೀಕ್ಷೆ ಬರೆಯುವ ದಿನ ಯಾವ್ದು ಇರ್ತದ ಆ ದಿನವನ್ನು ನೀವು ಅಲ್ಲಿ ದಿನಾಂಕವನ್ನು ಹಾಕಬೇಕು. ಅಂದ್ರೆ ಈ ದಿನಾಂಕದಂದು ನಾನು ಪರೀಕ್ಷೆಯನ್ನು ಬರಿತಾ ಇದ್ದೀನಿ. ನೋಡ್ರಿ, ಇವು 3 ಪಾಯಿಂಟ್ಸ್ ಮುಗಿದ್ವಾ? ಮುಗಿದಾದ ನಂತರ ವಿಷಯ ಆದರಣೀಯ ಮಹೋದಯ ಮಾನ್ಯರೇ ಅಂತ. ವಿಷಯ ಏನಂತ ವಿಷಯ ಅದಲ್ಲಿ ಯಾವ ಓಸ್ಕರ ಬರಿಬೇಕು? ವಿಷಯ ಏನದಿಲ್ಲಿ? 3 दिन. ನೋಡ್ರಿ, 3 दिन की छुट्टी मांगते हुए ಪ್ರಾರ್ಥನಾ ಪತ್ರ. 3 ದಿನದ ಯಾವ ಪತ್ರ ಅದು? ಕೇಳರಿಲ್ಲ ಇಲ್ಲಿ ಚುಟ್ಟಿ ಅಂತ ಹೇಳಿ. ಚುಟ್ಟಿ ಅಂತ ಹೇಳ್ಯಾರ. ಚುಟ್ಟಿ ಪತ್ರ, 3 ದಿನದ ಚುಟ್ಟಿ ಪತ್ರವನ್ನು ಕೇಳುತ್ತಾ ಒಂದು ಪ್ರಾರ್ಥನಾ ವಿನಂತಿ ಪತ್ರ ಅಂತ ಹೇಳಿ ಬರಿಬೇಕಾಗ್ತದೆ. ಅದಾದ ಮೇಲೆ ಈ ವಿಷಯವನ್ನು ನಾವೇನ್ ಮಾಡ್ಬೇಕು? ಕೆಳಗಡೆ ವಿವರಣೆಯನ್ನು ಬರಿಬೇಕು. ಜೋ ಪೂರ್ಣ ವಿವರಣ ಲಿಖನ. ಎದುರಿಗೋಸ್ಕರ ನಿಮಗೆ 3 ದಿನ ರಜೆ ಬೇಕಾಗಿದೆ. किसी कारण के वास्ते 3 दिन की छुट्टी होना चाहिए. कारण यहाँ बताना है. आपसे सविनय निवेदन है कि मैं बीमार हूं. किस लिए छुट्टी चाहिए? जो बीमार के वास्ते. बीमार यानी अनारोग्य. बीमार ಅಂದ್ರೆ ಏನಪ್ಪ? ಅನಾರೋಗ್ಯ. ನನ್ನ ಆರೋಗ್ಯ ಸರಿಯಾಗಿಲ್ಲ. और चिकित्सा के लिए कलबुर्गी जा रहे हैं. ನನ್ನ ಒಂದು ಚಿಕಿತ್ಸೆ ಸಲುವಾಗಿ जो मैं बीमार हूं, जो उपचार के लिए मैं गुलबर्गा जा रहा हूं. और मैं 3 दिन पाठशाला आ नहीं सकता. मैं 3 दिन ಪಾಠಶಾಲಾ ಯಾಂತಂದ್ರೆ ನಾನು ಶಾಲೆಗೆ ಹಾಜರಾಗಲು ಆಗುವುದಿಲ್ಲ. 3 दिन ಪಾಠಶಾಲಾ आ नहीं सकता. इसलिए आप मुझे, ಇದೇ ಕಾರಣ ಸಲುವಾಗಿ, ಮುಜೆ ಅಂತಂದ್ರೇನು? ನನಗೆ. ಮುಜೆ 2-2-2025 2025 ಸೇ ಇಂದ 4-2-2025 4-2-2025 ದಿನಾಂಕ. ಅಲ್ಲಿ 1ನೇ ತಾರೀಕು ನಾವು ಬರಲೇತೀವಿ. ಚುಟ್ಟಿ 3 ದಿನ ಬೇಕಾಗ್ಯದ. ಆ ದಿನಾಂಕದ ಮೇಲೆ ಮುಂದಿನ 3 ದಿನಾಂಕಗಳನ್ನು ನೀವೇನ್ ಮಾಡ್ಬೇಕು? ಹಾಕಿ ಬರಿಬೇಕು. ಸೇ ತಕ್ 3 दिन की छुट्टी देने की कृपा करे. 3 ದಿನ ರಜೆಗಳನ್ನು ನನಗೆ ಕೊಟ್ಟು ಆಶೀರ್ವದಿಸಿ ಅಂತ ಕೃಪಾ ಕರೆ. ಅದಾದ ನಂತರ ಇಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಪ್ರಧಾನ ಅಧ್ಯಾಪಕರಿಗೆ ಕೊನೆಗೆ ಧನ್ಯವಾದಗಳನ್ನ ಹೇಳಬೇಕು. ಅದಾದ ಮೇಲೆ ಈ ಕೆಳಗಡೆ ಏನ್ ಮಾಡಬೇಕು? ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಬರಿಬೇಕು. ಹೌದಾ? ಇಂತಿ ನಿಮ್ಮ ವಿದ್ಯಾರ್ಥಿನಿ
ಅರ್ಥ ಆಯ್ತಾ? ಇಂತಿ ನಿಮ್ಮ ವಿದ್ಯಾರ್ಥಿನಿ ಅಂತ ಹೇಳಿ ಬರೆದು ಏನ್ ಮಾಡ್ಬೇಕು, ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಬಕ. ಇಲ್ಲಿ ಪತ್ರ ಬರ್ಲತ್ತಾರಲ್ಲ, ಇಲ್ಲಿ ಈ ಪತ್ರ ಬರೆಯೋರ್ದು ಮತ್ತ ಇಲ್ಲಿ ಪತ್ರ ಬರೆಯೋರ್ದು ಅಲ್ಲಿ ಅಬಕ ಅಂತ ಬರಿಬೇಕು. ಸರಿನಾ? ಇಷ್ಟು ನೀವು ಬರೆದ್ರಿ ಅಂತಂದ್ರೆ ಮುಖ್ಯ ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ, SSLC ವಾರ್ಷಿಕ ಪರೀಕ್ಷೆ ತೃತೀಯ ಭಾಷೆ ಹಿಂದಿಯಲ್ಲಿ ನೀವೇನಪ್ಪಾ ಅಂತಂದ್ರೆ 5ಕ್ಕೆ 5 ಅಂಕ ನೀವು ಪಡಿಬಹುದು. ಓಕೆನಾ? ಈ ರೀತಿ ಬರೀತಿರಲ್ಲ? ಓಕೆ, ಡನ್.